ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿರೋದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಲ್ಲೂ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಕಮಿಟಿಯಲ್ಲೂ ಕ್ಷಮೆ ಕೇಳ್ತೀನಿ. ವಿಶೇಷವಾಗಿ ಈ ದಿನ ಶ್ರೀನಿವಾಸಪುರ ತಾಲೂಕು ಗಡಿ ಭಾಗದಲ್ಲಿರುವಂತಹ ತುಂಬ ಹಿಂದುಳಿದಿರುವಂತಹ ಒಂದು ಗ್ರಾಮಗಳಿಗೆ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟು ಆ ಶಾಲೆಗಳಿಗೆ ಏನಾದರೂ ಒಂದು ಮಾಡಬೇಕು, ನಮ್ಮ ಕೈಲಾದ ಒಂದು ಸಹಾಯ ಸಹಕರಣೆಗಳನ್ನು ನಾವು ಕೊಡಬೇಕು, ಗಡಿ ಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆ ಮಕ್ಕಳ ಒಂದು ಸಹಾಯಕ್ಕೆ ನಾವು ನಿಂತ್ಕೋಬೇಕು ಅನ್ನೋ ಒಂದು ಮನೋಭಾವನೆ ಬಂದಿರೋದು ಆಂಧ್ರ ಪ್ರದೇಶದಲ್ಲಿ ಆ ಪವನ್ ಕಲ್ಯಾಣ್ಗೆ. ಅವರ ಒಂದು ಸಿದ್ಧಾಂತಗಳನ್ನು ಪಾಲನೆ ಮಾಡ್ಕೊಂಡು ಬಂದಿರುವಂತಹ ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿರುವಂತಹ ನಮ್ಮ ಮಂಜಣ್ಣ MP ಅವ್ರಿಗಂದ್ರೆ ತಪ್ಪಾಗೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆಲ್ಲ ನಾಳೆದ್ದು ಪವನ್ ಕಲ್ಯಾಣ್ ಅವ್ರದ್ದು ಪಿಕ್ಚರ್ ಒಂದು ರಿಲೀಸ್ ಆಗ್ತೈತೆ. ಹಣ ಏನೋ ಮಾಡೋದು ಅಂದ್ವಿ. ಬಸವ್ ನೋಡಿ, ಪಿಕ್ಚರು ಅವು ಇವು ಎಲ್ಲರೂ ಹೋಗ್ತೀವಿ, ದುಡ್ಡು ಹಾಕ್ತೀವಿ, ನಾವು ಮಾಡ್ಕೊಂಡು ನೋಡ್ಕೊಂಡು ಬರ್ತಾ ಇರ್ತೀವಿ. ನಮ್ಗೆ ಅದೆಲ್ಲ ಮುಖ್ಯ. ಅವರ ಸೇವೆ ಏನ್ ನಡೀತೈತೆ ಆಂಧ್ರ ಪ್ರದೇಶದಲ್ಲಿ, ನಾವು ಅವರ ಅಭಿಮಾನಿಯಾಗಿ ಆ ಸೇವೆಗಳನ್ನ ನಾವು ಇಲ್ಲಿ ಫಾಲೋ ಮಾಡ್ಬೇಕು ಅಷ್ಟೇ ಹೊರತು ಯಾವುದೋ ಒಂದು ಸಿನಿಮಾಗೋಸ್ಕರ ನಾವು ತಗೊಂಡೋಗ್ಬಿಟ್ಟು ಬ್ಯಾನರ್ಗಳು ಹಾಕೋದು, ಬೈಕ್ ಇದು ಮಾಡ್ಕೊಳ್ಳೋದು, ಇನ್ನೊಂದು ಮಾಡೋದು, ದುಡ್ಡು ಕಾಸು ಖರ್ಚು ಮಾಡ್ಕೊಳ್ಳೋದು. ಅಲ್ಲಿ ಖರ್ಚು ಮಾಡೋ ದುಡ್ಡನ್ನ ಎಲ್ಲೋ ಒಂದು ಬಡಬಗ್ಗರಿಗೆ, ಒಂದು ಸರ್ಕಾರಿ ಸ್ಕೂಲ್ಗಳಿಗೆ ಈ ಒಂದು ಇದರಲ್ಲಿ ನಾವು ಇನ್ವೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಒಂದು ದೊಡ್ಡ ಗುಣ ಹೊಂದಿರುವಂತಹ ನಮ್ಮ ಮಂಜಣ್ಣ ಅವರ ಒಂದು ಈ ಮಹತ್ ಕಾರ್ಯದಲ್ಲಿ ನಾವೆಲ್ಲರೂ ಸೇರಿರೋದು ಸಂತೋಷದಾಯಕದ ವಿಚಾರ. ನಾನು ಪದೇ ಪದೇ ಹೇಳ್ತೀನಿ, ಮಂಜಣ್ಣ ಅವರೇ, ನಿಮ್ಮ ಒಂದು ಈ ಮಹತ್ ಕಾರ್ಯದಲ್ಲಿ ನಮ್ಮ ಇಡೀ ಅಖಿಲ ಕರ್ನಾಟಕ PSPK ಫ್ಯಾನ್ಸ್ ಅಸೋಸಿಯೇಷನ್ ಸಂಘಟನೆ ನಿಮ್ಮ ಜೊತೆಗಿರುತ್ತೆ. ನೀವು ಇನ್ನೂ ಈ ಥರ ಒಂದು ಕಾರ್ಯಗಳನ್ನು ಹೆಚ್ಚಿಗೆ ಮಾಡಬೇಕು. ನಮ್ಮ ತಾಲೂಕಲ್ಲಿ ಇನ್ನೂ ಶುರು ಮಾಡಿಲ್ಲ. ನಿಮ್ಮ ಪ್ಲಾನ್ ಏನಿದೆ ಅಂತ ನಿಮಗೆ ಗೊತ್ತು, ನೀವು ರಿವೀಲ್ ಮಾಡೋದಿಲ್ಲ, ಸಡನ್ ಆಗಿ ಹೇಳ್ತೀರಾ. ನಮ್ಗೆ ಮೊನ್ನೆ ಗೊತ್ತಾಗಿದೆ ಈ ಥರ ಶ್ರೀನಿವಾಸಪುರ ತಾಲೂಕಲ್ಲಿ ಒಂದು ಸ್ಕೂಲ್ ನಾವು ಇದು ಮಾಡ್ಕೊಂಡಿದ್ದೀವಿ ಅಂತ. ಅದೇ ರೀತಿಯಾಗಿ ನಿಮ್ಮ ಈ ಒಂದು ಮಹತ್ ಕಾರ್ಯದಲ್ಲಿ ನಾವು ಸದಾ ನಿಮ್ಮ ಬೆನ್ನೆಲುಬಾಗಿ ನಾವಿರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಪವರ್ ಸ್ಟಾರ್.